ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಮುಂದುವರೆದ ಕಬ್ಬು ಬೆಳೆಗಾರರ ಹೋರಾಟ. ಜಿಲ್ಲಾ ಉಸ್ತುವಾರಿ ಸಚಿವರ ಮಾತಿಗೂ ಬಗ್ಗದ ಅನ್ನದಾತರು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿಗಳನ್ನು ಒದಗಿಸುವುದಕ್ಕೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ಹಾಗೆಯೇ ಉಳಿಸಿಕೊಂಡಿರುವಂತಹ ಹಿಂದಿನ ಬಾಕಿ ಬಿಲ್ಲನ್ನು ಕೂಡ ಒದಗಿಸುವುದಕ್ಕೆ ರೈತರು ಪಟ್ಟು ಹಿಡಿದಿದ್ದಾರೆ. ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಹಲವಾರು ದಿನಗಳಿಂದ ರೈತ ಹೋರಾಟ ಮುಂದುವರೆದಿದೆ. ಈ ಹೋರಾಟಕ್ಕೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ರೈತ ಸಂಘಟನೆಗಳು ಕೂಡ ಸಾಥ್ ನೀಡ್ತಾ ಇದ್ದಾರೆ. ಗುಜರಾತ್, ಮಹಾರಾಷ್ಟ್ರದಲ್ಲಿ ಕಬ್ಬಿಗೆ ಹೆಚ್ಚಿನ ಬೆಲೆ, ಕರ್ನಾಟಕದಲ್ಲಿ ಕಡಿಮೆ ಯಾಕೆ ಅನ್ನೋದು ರೈತರ ಪ್ರಶ್ನೆ. ನೀರು, ಗಾಳಿ, ಭೂಮಿ, ಗೊಬ್ಬರ ಒಂದೇ ಅಲ್ವೇ ಅನ್ನೋದು ಹೋರಾಟಗಾರರ ಪ್ರಶ್ನೆ. ಇನ್ನು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಹೋರಾಟಗಾರರು ಅಡಿಗೆ ಮಾಡಿ ಕೂಡ ಇಲ್ಲಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಚುನಾವಣೆಗಳು ಬಂದಾಗ ರಾಜಕಾರಣಿಗಳಿಗೆ ರೈತರ ನೆನಪು ಆಗತ್ತೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಕಬ್ಬಿನ ಬೆಲೆ ಕಹಿಯಾಗಿಯೇ ಮುಂದುವರೆದಿದೆ ಅಂತ ಅನ್ನದಾತರು ರೋಷಾಗ್ನಿಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಕ್ಕರೆ ಕಾರ್ಖಾನೆಗಳಿಗೆ ಸಾಕಷ್ಟು ಲಾಭವಿದ್ರೂ ಕೂಡ ರೈತರಿಗೆ ಕಬ್ಬಿಗೆ ಸೂಕ್ತ ನ್ಯಾಯ ಸಮ್ಮತ ಬೆಂಬಲ ಬೆಲೆ ಕೊಡುವುದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ರೈತರು ಬೆಳೆದ ಕಬ್ಬಿಗೆ ಸೂಕ್ತ ಅಂದ್ರೆ 3,500 ರೂಪಾಯಿಗಳನ್ನೇ ಕೊಡಿಸೋದಕ್ಕೆ ಮುಂದಾಗಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಒಂದು ವೇಳೆ ಸರ್ಕಾರ ವಿಳಂಬ ನೀತಿ ತೋರಿಸಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಕೂಡ ಸರ್ಕಾರಕ್ಕೆ ಇಲ್ಲಿ ಎಚ್ಚರಿಕೆಯನ್ನ ಕೊಡಲಾಯಿತು. ವರದಿ ಹನುಮಂತಪುರಲಿ. FRP ನಿಗದಿ ಮಾಡ್ತಾರೋ ಆ ಪ್ರಕಾರ ಈ ವರ್ಷ ಅಂದ್ರೆ 2025-26ನೇ ಕಬ್ಬಿನ ಉಳಿಸುವ ಹಂಗಾಮಕ್ಕೆ ಕೇಂದ್ರ ಸರ್ಕಾರ FRPಯನ್ನು ನಿಗದಿ ಮಾಡಿದ್ದಾರೆ. ಅದನ್ನು 3,550 ರೂಪಾಯಿ ಅಂತೇಳಿ ನಿಗದಿ ಮಾಡಿದರು. ಅದನ್ನು 10.25 ಅಂತೇಳಿ ನಿಗದಿ ಮಾಡಿದ್ದಾರೆ. ಅದನ್ನು ಯಾವತ್ತ ಡಿಕ್ಲೇರ್ ಮಾಡಿದ್ರು ಅವತ್ತ ನಾ ಹೇಳಿಬಿಟ್ನಿ, ಈ FRPಯನ್ನು ನಾವು ಒಪ್ಪುವುದಿಲ್ಲ ಅಂತೇಳಿ ಹೇಳಿಬಿಟ್ಟು ನಾವು ಪ್ರತಿ ವರ್ಷ ನಾವು FRPಯನ್ನು ಒಪ್ಪಲಾರ್ದ ಇಲ್ಲೇ ಕಾರ್ಖಾನೆ ಮಾಲೀಕರ ಜೊತೆಗೆ ರೇಟ್ ಮುಗಿಸ್ಕೊಂಡ ಇಲ್ಲೇ ನಾವು ರೇಟ್ ತೊಗೋತಾ ಬಂದಿದ್ವಿ. ಅದೇ ಪ್ರಕಾರ ಈ ವರ್ಷವೂ ನೀವು ನಿಗದಿ ಮಾಡಿದ್ದ FRP ಅವೈಜ್ಞಾನಿಕ ಐತಿ, ಇದನ್ನು ನಾವು ಒಪ್ಪುವುದಿಲ್ಲ ಅಂತೇಳಿ ಸ್ಪಷ್ಟ ನಾವು ಹೇಳಿಬಿಟ್ಟು ಆ ನಂತರ ಅದನ್ನು ಯಾಕೆ ನಾವು ಒಪ್ಪುವುದಿಲ್ಲ ಅಂತಂದ್ರೆ FRPಯನ್ನು ಯಾವ ರೀತಿ ನಿಗದಿ ಮಾಡ್ಬೇಕಂತೇಳಿ ಕಾನೂನು ಐತಿ ಅಂತಂದ್ರೆ ಕಬ್ಬು ಬೆಳೆಗಾರರಿಗೆ ಕಬ್ಬು ಬೆಳೆದ ಖರ್ಚನ್ನು ಹೊರತುಪಡಿಸಿ ಲಾಭಾಂಶವನ್ನು ಇಟ್ಟು FRPಯನ್ನು ನಿಗದಿ ಮಾಡ್ಬೇಕಂತೇಳಿ ಕಾನೂನು ಐತಿ. ಅದನ್ನು ಆ ರೇಷಿಯೋದೊಳಗೆ ಮಾಡಿಲ್ಲ ಅವರು, ಅದನ್ನು ಬೇಕಾಬಿಟ್ಟಿಯಾಗಿ FRPಯನ್ನು ನಿಗದಿ ಮಾಡಿದ್ದಾರೆ. ಹೆಂಗಂತೇಳಿ ಅಂದ್ರೆ ಅಲ್ಲೇ ಡೆಲ್ಲಿ ಒಳಗೆ CACP ಅಂತೇಳಿ ಒಂದು ಸಂಸ್ಥೆ ಐತಿ, ಅದು ಬೆಲೆ ನಿಗದಿ ಮಾಡುವಂಥ ಆಯೋಗ ಅದ. ಅಲ್ಲಿ ಇವರು ಎಲ್ಲ ರಾಜ್ಯದ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಕಬ್ಬು ಬೆಳೆಯುವ ಖರ್ಚನ್ನು ಕೊಡ್ತಾರೆ. ಅಲ್ಲಿಗೆ ಅವರು ಕಬ್ಬು ಬೆಳೆಯುವ ಖರ್ಚು ಯಾವ ರೀತಿ ಕೊಟ್ಟಾರಂತಂದ್ರೆ 2016-17 1,34,610 ರೂಪಾಯಿ ಅಂತೇಳಿ ಒಂದು ಲೆಕ್ಕಾಚಾರ ಕೊಟ್ಟಾರ ಅವರು. ಅದು ಒಂದು ಹೆಕ್ಟರ್ಗೆ ಅಂತೇಳಿ ಅದನ್ನು ಮುಂದೆ ಹೋಗಿ 2021-22ಕ್ಕೆ ಕೊಡ್ತಾರೋ 1,31,810 ಅಂತೇಳಿ ಕೊಡ್ತಾರೆ. ಅಂದ್ರೆ 6 ವರ್ಷಕ್ಕೆ ಒಕ್ಕಲ್ತನ ಖರ್ಚ 3,000 ರೂಪಾಯಿ ಕಡಿಮೆ ತೋರಿಸಿದ್ದಾರೆ ಅವರು. 6 ವರ್ಷದ ನಂತರ ನಮ್ಮ ಒಕ್ಕಲ್ತನ ಖರ್ಚ 4 ಪಟ್ಟು ಹೆಚ್ಚಾಗೈತೆ ನಮ್ಮದು ಒಕ್ಕಲ್ತನ ಖರ್ಚು. ಅವರು ಇನ್ನೂ 6 ವರ್ಷದ ನಂತರ ಒಕ್ಕಲ್ತನ ಖರ್ಚನ್ನು ಕಡಿಮೆ ತೋರಿಸಿದ್ದಾರೆ 3,000 ರೂಪಾಯಿ. ಈ ರೀತಿ ಇವರು ಒಕ್ಕಲ್ತನ ಖರ್ಚ ಕಡಿಮೆ ತೋರಿಸೋದು, ಅಲ್ಲಿ FRPಯನ್ನು ಅವರ ಕಡಿಮೆ ನಿಗದಿ ಮಾಡೋದು, ಮುಂದೆ ರಿಕವರಿ ಆಧಾರ ಮೇಲೆ ರೇಟ್ ಕೊಡ್ಬೇಕಂತೇಳಿ ಏನು ಕಾನೂನು ಐತಲ್ಲ ಅದರ ಸಲುವಾಗಿ ಕಾರ್ಖಾನೆ ಅವರು ಹೆಚ್ಚು ರಿಕವರಿ ತೋರಿಸಿದ್ರೆ ಹೆಚ್ಚು ರೇಟ್ ಕೊಡೋದಾಕತ್ತೆ ಅಂತೇಳಿ ಅವ್ರ ಕಾರ್ಖಾನೆ ಒಳಗೆ ರಿಕವರಿಯನ್ನು ಕಡಿಮೆ ತೋರಿಸ್ಕೊತ ಬಂದಿದ್ದಾರೆ. ಅದು ಯಾವ ರೀತಿ ಕಡಿಮೆ ತೋರಿಸ್ಯಾರಂತಂದ್ರೆ ಈಗ 10 ವರ್ಷದಿಂದ ನಮ್ಮ ಸಕ್ಕರೆ ಇಳುವರಿ ಸರಾಸರಿ 13 ಬರ್ತಿತ್ತು. ಅವಾಗ ನಮ್ಮ ಕಬ್ಬಿನೊಳಗೆ ಸಕ್ಕರೆ ಇಳುವರಿ ಕಡಿಮೆ ಇತ್ತು. ನಮ್ಮ ಕಬ್ಬಿನ ತಳಿಗಳು ಕಡಿಮೆ ಸಕ್ಕರೆ ಇಳುವರಿಯನ್ನು ಹೊಂದಿದಂಥ ತಳಿಗಳಿದ್ವು. ಅವಾಗ ಕಾರ್ಖಾನೆಯವರು ನಮಗೆ ಹೇಳಿದರು, ಇಲ್ಲ ಈ ಕಬ್ಬಿನೊಳಗೆ ಸಕ್ಕರೆ ಇಳುವರಿ ಕಡಿಮೆ ಐತಿ, ಈ ತಳಿಗಳನ್ನು ಹಚ್ಚಬೇಡ್ರಿ,
ನಾವು ಒಳ್ಳೊಳ್ಳೆ ತಳಿಗಳನ್ನು ಕೊಡ್ತೀವಿ ಅಂತೇಳಿ ನಮಗೆ ಎಲ್ಲ ಸಕ್ಕರೆ ಇಳುವರಿ ಹೆಚ್ಚಿದ್ದ ತಳಿಗಳನ್ನು ಕೊಟ್ರು. ಆನಂತರ ನಾವು ಮೊದಲಿನ ತಳಿಗಳನ್ನು ಬಿಟ್ಟು ಆ ಸಕ್ಕರೆ ಇಳುವರಿ ಹೆಚ್ಚಿದ್ದಂಥ ತಳಿಗಳನ್ನು ಹಚ್ಕೋತ ಬಂದೆವು. ಸಕ್ಕರೆ ಇಳುವರಿ ಕಡಿಮೆ ಇದ್ದಾಗ ನಮ್ದು ಕಬ್ಬಿನಲ್ಲಿ ಸಕ್ಕರೆ ಇಳುವರಿ ಕಡಿಮೆ ಇದ್ದಂಥ ತಳಿಗಳಿದ್ದಾಗ ನಮ್ದು ಸಕ್ಕರೆ ಇಳುವರಿ 13 ಬರ್ತಿತ್ತು. ಅವಾಗ ಸರಾಸರಿ ಒಂದು ವರ್ಷ 14-34 ಬಂದೈತಿ. ಆ ಪ್ರಕಾರ 10 ವರ್ಷದ ಸರಾಸರಿ ಇಳುವರಿ 13 ಬಂದೈತಿ. ಆ ಕಬ್ಬು ಬೇಡ, ಇವು ಒಳ್ಳೆ ತಳಿಗಳನ್ನ ಹಚ್ಚಿರಿ ಅಂತೇಳಿ ಅಂದ ನಂತರ ಈಗ 10 ವರ್ಷ ಸರಾಸರಿ ಇಳುವರಿ ತೆಗೆದ್ರೆ 11 ತೋರಿಸ್ಯಾರ ಅವ್ರು. ಯಾಕೆ 11 ತೋರಿಸಿದ್ರತ್ತಂದ್ರೆ ಈಗ ಅದು 13 ಇದ್ದದ್ದು ಒಳ್ಳೆ ತಳಿಗಳಿಗೆ ಬಂದಾಗ 14-15 ಆಗಬೇಕಾಗಿತ್ತದ. ಅದನ್ನು ಅಟ್ಲೀಸ್ಟ್ 18 ತೋರಿಸಿದ್ರೆ ಒಂದು ಹಾದಿ ಬಿಟ್ಟ ಈಗ 11 ತೋರ್ಸಾಕ್ತಾರೆ ಅವ್ರು. 11 ಸರಾಸರಿ 11 ಐತಿ ಈಗ. ಅಂದ್ರೆ ಯಾಕೆ ಅವ್ರು ರಿಕವರಿ ಒಳಗೆ ಮೋಸ ಮಾಡಿದ್ರು ಅಂತಂದ್ರೆ ಸಕ್ಕರೆ ಇಳುವರಿ ಹೆಚ್ಚು ತೋರಿಸಿದ್ರೆ ಹೆಚ್ಚು ರೇಟ್ ಕೊಡೋದಾಕತ್ತೆ ತಿಳ್ಕೊಂಡು ಸಕ್ಕರೆ ಇಳುವರಿಗೆ 4 ಪಾಯಿಂಟ್ ಮೋಸ ಮಾಡಿದ್ರು ಅವರು. 4 ಪಾಯಿಂಟ್ ಅಂದ್ರೆ ಎಷ್ಟು ರೊಕ್ಕ ಆಕತ್ರಿ? ಈಗ 1 ಪಾಯಿಂಟಕ್ಕೆ 346 ರೂಪಾಯಿ ಆಕೈತಿ. 1 ಪಾಯಿಂಟಕ್ಕೆ 4 ಪಾಯಿಂಟ್ ಮೋಸ ಮಾಡ್ಯಾರಂದ್ರೆ 1300 ರೂಪಾಯಿ ಮ್ಯಾಲ ಆಕೈತಿ. ಅದ ಆ ಸಕ್ಕರೆ ಇಳುವರಿ ಮೋಸ ಆಗಿರಲಿಲ್ಲ ಅಂದ್ರೆ ನಮಗದ ರೇಟ್ ಚಲೋ ಸಿಗ್ತಿತ್ತದ. ಅದು ಸಕ್ಕರೆ ಇಳುವರಿ ಒಳಗೆ ಮೋಸ ಮಾಡಿದ್ರು, ಅದು ನಮಗೆ ಅಟ್ಟು ಹೊಡ್ತಾತ. ಮುಂದೆ ಕಾರ್ಖಾನೆಗೆ ಕಬ್ಬ ಹೋತು ಅಂತಂದ್ರೆ ತೂಕ ಮಾಡುವಾಗ ಅಲ್ಲಿ ದೊಡ್ಡ ಮೋಸದ ತೂಕದೊಳಗೆ, ತೂಕದೊಳಗೆ ಭಯಂಕರ ಮೋಸ ಮಾಡಿದರು. ಆನಂತರ ಸಾಗಾಣಿಕೆ ಒಳಗೆ ನಮಗೆ ಎಷ್ಟು ಮುರಿಬೇಕು. ಈಗ ಕಾರ್ಖಾನೆ ಬಾಜುಕಿನ ಕಬ್ಬ ಕಾರ್ಖಾನೆಗೆ ಹೋತು ಅಂತಂದ್ರೆ ಅದರ ಟ್ರಾನ್ಸ್ಪೋರ್ಟೇಷನ್ ಫಿಕ್ಸ್ ಮಾಡಿದ್ದಾರೆ ಅವರು. ಎಷ್ಟಂದ್ರೆ 18 ಕಿಲೋಮೀಟ್ರಕ್ಕೆ 20 ಕಿಲೋಮೀಟ್ರಕ್ಕೆ 218 ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. 20 ಕಿಲೋಮೀಟ್ರಕ್ಕೆ ಪಾಪ ಅವ್ರು ಕಬ್ಬು ಜಗ್ಗ ಅವ್ರಿಗೆ 20 ಕಿಲೋಮೀಟ್ರಕ್ಕೆ 218 ಕೊಡ್ತಾರೆ. ಅವ್ರಿಗೇನು ಹೆಚ್ಚು ಕೊಡಂಗಿಲ್ಲ. ಆದ್ರೆ ಇಲ್ಲಿ ಆ ಕಬ್ಬು ಕೊಟ್ಟಂಥ ರೈತಗೆ ಅಲ್ಲಿ 400 ರೂಪಾಯಿ ಮಟ್ಟ ಹೆಚ್ಚು ಮುರಿತಾರೆ. ಅದೇನು ಖರ್ಚು ಬರ್ತದಿಲ್ಲ, ಆ ಖರ್ಚು ಬರೋದು ಅಲ್ಲದ ಮ್ಯಾಲ 300-400 ರೂಪಾಯಿ ಹೆಚ್ಚು ಮುರಿ ಹಾಕ್ತಾರೆ. ಅದನ್ನು ಕಬ್ಬು ಎಲ್ಲಿಂದ ಒಯ್ತಾರೋ ಅಷ್ಟ ಚಾರ್ಜ್ ಅಕಸ್ಮಾತ್ ಮುರಿದ್ರು ಅಂತಂದ್ರೆ ಅಲ್ಲಿ 1-20 ಕಿಲೋಮೀಟರ್ ತನಕ ಕೊಟ್ಟಂಥ ರೈತಗೆ 1 ಟನ್ನಿಗೆ 400 ರೂಪಾಯಿ ಹೆಚ್ಚು ಸಿಗ್ತೈತೆ. ಅದು ಅವಾಗ ಇಲ್ಲಿ ತನಕ 400 ರೂಪಾಯಿ ಮೋಸ ಹಾಕೋತ ಬಂದೈತೆ. ಅದು ನಾ ಅದನ್ನು 10 ವರ್ಷ ಆತಿಗೆ ಹೇಳಕೈತಿ, ಅದನ್ನು ಸ್ಲ್ಯಾಬ್ ಮಾಡಿರಿ, ಸ್ಲ್ಯಾಬ್ ಪ್ರಕಾರ ಮುರಿರಿ, ಆ ಟ್ರಾನ್ಸ್ಪೋರ್ಟೇಷನ್ದವ್ರಿಗೆ ನೀವು ಕೊಡಂಗಿಲ್ಲ, ಆ ರೊಕ್ಕ ನೀವು ಇಟ್ಕೋತೀರಿ ಅಂತೇಳಿ ಅದನ್ನು ಮಾಡಿದ್ವು. ಇಲ್ಲ, ಇವ್ರಿಗೆ ಎಷ್ಟು ಮುರಿತಾರಲ್ಲ ಅಷ್ಟು ಟ್ರಾನ್ಸ್ಪೋರ್ಟೇಷನ್ದವ್ರಿಗೆ ಅಕಸ್ಮಾತ್ ಕೊಟ್ಟಿದ್ರಂದ್ರೆ ಆ ಟ್ರಾನ್ಸ್ಪೋರ್ಟೇಷನ್ದವ್ರಿಗಾರ ಅದು ಕಬ್ಬು ಜಗ್ಗವ್ರಿಗಾರ ಲಾಭ ಆಕಿತ್ತ. ಅವ್ರಿಗೂ ಲಾಭ ಇಲ್ಲ, ಕಬ್ಬು ಕೊಟ್ಟವ್ರಿಗೂ ಲಾಭ ಇಲ್ಲ. ಅದು ಕಾರ್ಖಾನೆ ಮಾಲೀಕರ ಅದನ್ನು ತಗೊಂಡಾರ. ಸರ್, ಈ ಹೋರಾಟದ ಮೂಲಕ ಎಷ್ಟು ಕೊಡ್ಬೇಕಂತ ನೀವು ಒತ್ತಾಯ ಮಾಡ್ತೀರಿ? ಈಗ ಅವ್ರೇನ ಸಕ್ಕರೆ ಇಳುವರಿ ಬೇಸ್ 10.25 ಏನು ಮಾಡಿದಾರಲ್ಲ, ಅದು 10.25 ಮಾಡಿದ್ದ ಅವೈಜ್ಞಾನಿಕ. ಅದು ಮೊದಲು 8.5 ಇತ್ತು. ಆ 8.5ರಿಂದ ಅದನ್ನು 10.25ಕ್ಕೆ ತಂದಾರ. ಅಲ್ಲಿ ನಮಗೆ 2 ರಿಕವರಿ ಮೋಸ ಆತ. ಈ ರೀತಿ ಮೋಸ ಮಾಡ್ಕೊತ ಬಂದ ಈ ವರ್ಷ ನಾವು ಅದನ್ನು FRP ಒಪ್ಪಂಗಿಲ್ಲ. ಅದು 9.5 ರಿಕವರಿಗೆನ 4,700 ರೂಪಾಯಿ ಇರ್ಬೇಕಂತ ಹೇಳಾಕ್ತಿದ್ವಿ. ನಾವು ಸುಮ್ಮನೆ ಹಂಗೆ ಹೇಳಾಕ್ತಿಲ್ಲ. ಅವ್ರು FRP ನಿಗದಿ ಮಾಡಿದ ಆಧಾರ ಮೇಲನ ಅವ್ರು ಎಷ್ಟು FRP ಕಡಿಮೆ ಮಾಡಿದ್ರಲ್ಲ ಅದನ್ನು 1150 ರೂಪಾಯಿ ಆಕೈತೆ. ಅದು 1150 ಈಗ ಮಾಡಿದ್ದು 3,550. ಇದನ್ನು ಕೂಡಿಸಿದ್ರೆ 4,700 ರೂಪಾಯಿ ಆಕೈತಿ. ಅದು 4,700 ರೂಪಾಯಿ FRP, ಅದು 9.5 ರಿಕವರಿಗೆ ಇರ್ಬೇಕಂತ ಹೇಳಾಕ್ತಿದ್ವಿ ನಾವು. 9.5ಗೆ ಅದು 4,700 ಇತ್ತು ಅಂತಂದ್ರೆ ಅದು ರಿಕವರಿ ಹೆಂಗೆ ಹೆಚ್ಚಾಕೈತಿಲ್ಲ ಹಂಗೆ ಹೆಚ್ಚಾಕೋತ ಹೋಗ್ತೈತೆ. ಅದು ಅದಾಗ್ತದೆ. ಈ ವರ್ಷ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ 3,500 ರೂಪಾಯಿ ಅಂತ ಡಿಕ್ಲೇರ್ ಮಾಡಿಬಿಟ್ರು ಅವರು. 3,500 ಅದ ನಮ್ಮದು ಅಲ್ಲದ ನಮ್ಮದು 4,500 ರೂಪಾಯಿ ನಾವು ಕೇಳಾಕ್ತಿದ್ವಿ. 3,500 ಅಂದ ಕೂಡಲೇ ಒಂದು ದೊಡ್ಡ ಹೋರಾಟ ನಡೆದೈತಿ. 3,500 ಅಂದಾರು ಇರ್ಲಿ ಅಂತೇಳಿ ಎಲ್ಲರೂ 3,500 ಕೇಳಕ್ಕೆ ಚಾಲು ಮಾಡಿದ್ದಾರೆ. ಆದ್ರೆ 3,500 ನಮ್ದು ಲಾಭದಾಯಕ ಬೆಲೆನ ಅಲ್ಲದ, ಇರ್ಲಿ ಅಂತೇಳಿ 3,500 ಕೇಳಕ್ಕೈತಿ. ಅದರೊಳಗೆ ಈಗ ಮಾನ್ಯ ಮುಖ್ಯಮಂತ್ರಿ ಅವರು ಮೀಟಿಂಗ್ ಮಾಡಿ 10.25ಕ್ಕೆ 3,100
11.25ಕ್ಕೆ 3,200. ಇದು ನೋಡ್ರಿ ಎಂಥ ಮೋಸ. ಒಂದು ರಿಕವರಿಗೆ 346 ಹೆಚ್ಚಾಕೈತಿ ಇಲ್ಲಿ. ಅದ FRP ನಿಗದಿ ಮಾಡಿದ ಪ್ರಕಾರ. ಇಲ್ಲಿ ಇವ್ರು ಒಂದು ರಿಕವರಿಗೆ 100 ರೂಪಾಯಿ ಹೆಚ್ಚಂತ ಹೇಳಾಕ್ತಾರೆ. ಇದು ಎಂಥ ಲೆಕ್ಕಾಚಾರ? ಯಾರ ದಡ್ಡರಿಗೆ ತಿಳಿತೈತಿದ ಇದು ತಪ್ಪ, ಇದು ಮೋಸ ಅಂತೇಳಿ. ಈಗ ನೋಡ್ರಿ ಇದ್ರ ಪ್ರಕಾರ ಮಾಡಿದ್ರೆ ಅಲ್ಲಿ ಬೆಳಗಾವಿ ಜಿಲ್ಲೆ ಒಳಗೆ ಕೆಲವೊಂದು ಕಾರ್ಖಾನೆಯವ್ರದ FRPನ HNT ಮುರಿದ 3,400 ಆಕೈತೆ ಅವ್ರದ್ದು. ಅವ್ರು ಹೇಳಾಕ್ತಾರೆ ಇವತ್ತು. ಇಲ್ಲ ಸರ್ಕಾರ ಏನು ಆದೇಶ ಮಾಡಿದ್ದ ಅದು ನಮ್ಗೆ ಕೊಡ ತಯಾರದ ಇವತ್ತು. ಮುಂದೆ ಅವ್ರ ರೈತರ ಗತಿ ಏನು? ಅವ್ರಿಗೆ ಹೆಚ್ಚು ಸಿಗ್ತಿತ್ತಲ್ಲೇ. ಇದರ ಪ್ರಕಾರ ಆದ್ರೆ ಅವ್ರಿಗೆ ಇನ್ನೂ ಕಡಿಮೆ ಆತ. ಇಲ್ಲಿ ನಮ್ಮ ಬೆಳಗಾವಿ ಬಾಗಲಕೋಟೆ ಜಿಲ್ಲೆ ಒಳಗೆ ನಮ್ಮದು ಎಲ್ಲ ಕಾರ್ಖಾನೆ ರಿಕವರಿ ಇವ್ರಿಗೆ ಅಗದಿ ಕಡಿಮೆ ತೋರಿಸ್ಯಾರ. ಆ ಲೆಕ್ಕಾಚಾರ ಪ್ರಕಾರ ನಮ್ಮದು 3,100 ಬೇಸಿದೆ. ಅದ್ರ ಮೇಲೆ 15, 16 ನೀನು ಹೇಳಿದ್ರಲ್ರಿ. ಒಂದಕ್ಕೆ 34 ಆಕತಿ, ಒಂದಕ್ಕೆ 16 ಆಕತಿ, ಒಂದಕ್ಕೆ 17 ಆಕತಿ. ಇಟ್ಟ ಹೆಚ್ಚಾಗೋದಿದೆ. ಆ ಪ್ರಕಾರ ಆದ್ರೆ ಇದು ಅವೈಜ್ಞಾನಿಕ ಇರೋದ್ರಿಂದ ಇದನ್ನು ನಾವು ಒಪ್ಪಂಗಿಲ್ಲ ಅಂತ ಮುಖ್ಯಮಂತ್ರಿ ಮಾಡಿದ ಆದೇಶನ ತಿರಸ್ಕಾರ ಮಾಡಿದ್ದೀವಿ ನಾವು. ಇದನ್ನು ಒಪ್ಪಂಗಿಲ್ಲ ಅಂತೇಳಿ. ಇಲ್ಲಿ ಯಾಕೆ ಒಪ್ಪಂಗಿಲ್ಲ ಅಂತಂದ್ರೆ ನಾವು ಮೊದಲ ಹೇಳಿದ್ವಿ 10 ವರ್ಷ ಆತ FRP ರಿಕವರಿ ಇದು ಯಾವುದು ಒಪ್ಪಂಗಿಲ್ಲ ಅಂತ. ಮತ್ತೆ ಇವ್ರು ರಿಕವರಿ ಆಧಾರ ಮೇಲೆ ಮಾಡಾಕತ್ಯಾರ. ಇದನ್ನು ಒಪ್ಪಂಗಿಲ್ಲ ಅಂತ ಹೇಳ್ಬಿಟ್ಟಿದ್ವಿ ನಾವು. ಅದಕ್ಕೆ ಪ್ರತಿ ವರ್ಷ ನಾವು ಯಾವ ರೀತಿ ಮಾಡ್ತೀವಿ ಅಂದ್ರೆ ಕಾರ್ಖಾನೆಯವ್ರಿಗೆ ಹೋಗಿ ಎಷ್ಟು ಕೊಡ್ಬೇಕಂತ ಹೇಳಿದಾಗ ಅವ್ರು ಬಂದು ನಮ್ಮ ಸ್ಟೇಜಿಗೆ ಬಂದು ನಮಗೆ ಬರೆದು ಕೊಟ್ಟು ರೇಟ್ ಮುಗಿಸ್ಕೊಂಡು ಹೋಗ್ಯಾರೋ ಆ ರೀತಿ ಕೊಟ್ಕೊತ ಬಂದಾರ. ಈ ವರ್ಷ ಅದೇ ರೀತಿ ಆಗಬೇಕು. 3,500 ರೂಪಾಯಿ ಸಿಗಬೇಕು. 2ನೇ ಕಂತಿನ ಹಣ 500 ರೂಪಾಯಿ ಕೇಳಾಕ್ತಿದ್ವಿ. ಅದನ್ನು ಕೂತು ಮಾತಾಡಬೇಕು ಅಂತೇಳಿ ನಮ್ಮ ಬೇಡಿಕೆ ಐತಿ.